ಹಲೋ ಎಲ್ರಿಗೂ ನಮಸ್ಕಾರ. ಸ್ಟಾಪ್ ಸ್ಕ್ರೋಲಿಂಗ್ 2 ಮಿನಿಟ್ಸಲ್ಲಿ ಈ ಬ್ಯೂಟಿಫುಲ್ ಬ್ಲೌಸ್ ಟಾಸಲ್ ಮಾಡೋಣ. ಎಸ್, ಜಸ್ಟ್ 2 ಮಿನಿಟ್ಸ್ ಬೋಟಿಕ್ ಸ್ಟೈಲ್ ಲುಕ್ ಸಿಗುತ್ತೆ. ಬಿಗಿನರ್ ಕೂಡ ಈಸಿಯಾಗಿ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್. ಎರಡು ಸೈಡ್ ಕೂಡ 3 ಸೆಂಟಿಮೀಟರ್ ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕು. ಮಿಡಲಲ್ಲಿ ಟ್ಯಾಗ್ನ ಇಟ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಎಂಡಲ್ಲಿ ಸ್ಟಿಚ್ ಮಾಡುವಾಗ ಸ್ವಲ್ಪ ಗ್ಯಾಪ್ ಬಿಡಬೇಕು. ಅದನ್ನು ನಾವು ಫೋಲ್ಡ್ ಮಾಡಬೇಕಾಗುತ್ತೆ. ರೈಟ್ ಸೈಡು ಕಾರ್ನರಿಂದ ಯಾವುದಾದ್ರೂ ಪೆನ್ ತಗೊಂಡು ಪೆನ್ನಿನ ಬ್ಯಾಕ್ ಸೈಡಿಂದ ಒಳಗಡೆ ಹಾಕಿಬಿಟ್ಟು ಕ್ಲಾತ್ನ ಹೊರಗಡೆ ತೆಗಿಬೇಕು. ಹೊರಗಡೆ ತೆಗೆದಾಗ ಈ ಥರ ಆಗುತ್ತೆ. ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ 2-3 ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಟಿಚಸ್ಸು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ಟಿಚ್ ಮಾಡಿರೋದನ್ನ ನಾವೀಗ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಿಂಗಲ್ ಆಗು ಕೂಡ ಡಿಸೈನ್ ಮಾಡ್ಕೋಬೋದು, ಸಿಂಗಲ್ ಆಗಿ ಕೂಡ ಟ್ಯಾಗಿಗೆ ಹಾಕೋಬೋದು, ಕ್ಯೂಟಾಗೂ ಕಾಣುತ್ತೆ. ಸೇಮ್ ಇನ್ನೊಂದು ಪೀಸ್ನ ತಗೊಂಡು ಟ್ಯಾಗ್ನ ಮಿಡಲಲ್ಲಿ ಇಟ್ಟು ಫೋಲ್ಡ್ ಮಾಡಿಕೊಂಡು ಸೇಮ್ ಅದನ್ನ ಹೇಗೆ ಸ್ಟಿಚ್ ಮಾಡ್ಕೊಂಡ್ವೋ ಇದನ್ನು ಕೂಡ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಎಂಡಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಮಾಡ್ಕೋಬೇಕು. ಮತ್ತು ಅದನ್ನು ಹೇಗೆ ಒಳಗಡೆಯಿಂದ ಮಡಚ್ಕೊಂಡು ಹೊರಗಡೆ ತೆಗೆದು ಸೇಮ್ ಇದನ್ನು ಕೂಡ ಹಾಗೇ ಹೊರಗಡೆ ತೆಗಿಬೇಕು ಒಳಗಡೆಯಿಂದ. ನಾನು ಟ್ರಿಮ್ಮರ್ ಯೂಸ್ ಮಾಡಿಕೊಂಡು ಹೊರಗಡೆ ತೆಗೆದೀನಿ. ಬಟ್ ಟ್ರಿಮ್ಮರ್ ಯೂಸ್ ಮಾಡೋದ್ರಿಂದ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದಾದ್ರೂ ಪೆನ್ನಿಂದ ಹೊರಗಡೆ ತೆಗಿಯೋದಕ್ಕೆ ನೋಡಿ. ಈಗ 2 ಪೀಸ್ ರೆಡಿ ಆಯಿತು. ನೆಕ್ಸ್ಟ್ 3ನೇದು ಕೂಡ ಸೇಮ್ ಅದನ್ನು ಹೇಗೆ ಸ್ಟಿಚ್ ಮಾಡಿಕೊಂಡ್ವೋ ಇದನ್ನು ಕೂಡ ಹಾಗೇ ಸ್ಟಿಚ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಸೇಮ್ ಹಾಗೇ ಸ್ಟಿಚ್ ಮಾಡಿಕೊಂಡು ಟರ್ನ್ ಮಾಡ್ಕೋಬೇಕು. ಸೇಮ್ ಇದನ್ನು ಕೂಡ ಟರ್ನ್ ಮಾಡಿದಾಗ ಹೇಗೆ ಕಾಣುತ್ತೆ ನೋಡಿ. ನೀವೇ ನೋಡಿ. ಔಟ್ಸೈಡು ಶಾಪಲ್ಲಿ ಹೋಗಿ ಬೀಡ್ಸ್ಗಳನ್ನ ತಂದು ಹಾಕೋದ್ರಕ್ಕಿಂತ ಹೀಗೆ ನಾವೇ ರೆಡಿ ಮಾಡಿಕೊಂಡ್ರೆ ಎಷ್ಟು ಲುಕ್ಕಾಗಿ ಕಾಣುತ್ತೆ ನೋಡಿ. ಆ ಬೀಡ್ಸ್ ಹಾಕೋದ್ರಕ್ಕಿಂತನೂ ಲುಕ್ಕಾಗಿ ಕಾಣುತ್ತೆ. ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.